ಒಂದು ಕಾಲದಲ್ಲಿ ಒಂದು ದೂರ ಬಡ ಹಳ್ಳಿಯ ನಡುವೆ ಇದ್ದ ಆ ಅರಣ್ಯ, ಅದು ತುಂಬ ಕಪ್ಪು ಮರಗಳಿಂದ ಕೂಡಿದ್ದಿತ್ತು. ಆದರೆ ಅದರ ನಡುವೆಲ್ಲ ಚಿಕ್ಕ ಮನೆ ನಮ್ಮ ಗೋಪಾಲನದ್ದು. ಗೋಪಾಲನು ಬಡ ರೈತ. ಹಗಲಿಡೀ ತಾನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಒಣ ಭತ್ತ ಉಣಿಸಿದ ತುರಿ ಅಷ್ಟೇ ಅವನ ಬಾಳು. ಆದರೆ ಅವನ ಹೃದಯ ಮಾತ್ರ ತುಂಬಾ ಸಹೃದಯ, ಸತ್ಯವಂತ, ಪರೋಪಕಾರಿ, ಎಲ್ಲರಿಗೂ ಸಹಾಯ ಮಾಡುವ ಒಬ್ಬ ಒಳ್ಳೆಯ ಮನುಷ್ಯ. ಒಂದು ದಿನ ಅವನು ತನ್ನ ಎತ್ತುಗಳಿಗೆ ನೀರು ಕೊಡಲು ಹಳ್ಳದ ಬಳಿ ಹೋಗಿದ್ದ. ಅಲ್ಲಿ ತೆಂಗಿನ ಮರದ ಬುಡದಲ್ಲಿ ಏನೋ ಹೊಳೆಯುತ್ತಿದ್ದೆ. ಏನು ಅದು? ಅವನು ಹತ್ತಿರ ಹೋಯ್ತು. ನೋಡಿದರೆ ಒಂದು ಮಣಿ. ಅದು ಬೆಳಕಿನಂತೆ ಮಿಂಚುತ್ತಿತ್ತು. ಆ ಕ್ಷಣ ಗೋಪಾಲನ ಕಿವಿಗೆ ಒಂದು ಮೃದುವಾದ ಧ್ವನಿ ಕೇಳಿಸಿಕೊಂಡಿತು. ಈ ಮಣಿ ನಿನ್ನದು, ಆದರೆ ಪ್ರತಿದಿನ ಒಂದೇ ಒಂದು ಸದುದ್ದೇಶಕ್ಕಾಗಿ ಉಪಯೋಗಿಸು. ನಿನ್ನ ಇಚ್ಛೆ ಪೂರ್ತಿಯಾಗುವುದು. ಗೋಪಾಲನು ಬೆಚ್ಚಿಬಿದ್ದ. ಆದರೂ ಧೈರ್ಯದಿಂದ ಪ್ರಾರ್ಥನೆ ಮಾಡಿದ, ದಯವಿಟ್ಟು ನನ್ನ ಹಳ್ಳಿಯ ಎಲ್ಲರಿಗೂ ಆಹಾರ ಸಿಕ್ಕಲಿ. ಅಂದ ಹಾಗೆಂದೇ ಮಾಯಾಜಾಲ ನಡೆಯಿತು. ಮನೆ ತುಂಬ ಅನ್ನ, ಹಣ್ಣು, ಹಾಲು. ಅವನು ಆಶ್ಚರ್ಯದಿಂದ ನೋಡಿ ನೆಮ್ಮದಿಯಿಂದ ನಗಿದ. ಪ್ರತಿದಿನ ಗೋಪಾಲನು ಮಾಣಿಕ್ಯವನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸುತ್ತಿದ್ದ, ಕೇವಲ ತನ್ನಿಗಾಗಿ ಅಲ್ಲ, ಇತರರ ಸಹಾಯಕ್ಕೆ. ಹೀಗೆ ಅವನು ಎಲ್ಲರ ಪ್ರೀತಿಗೆ ಪಾತ್ರನಾದ. ಆದ್ರೆ ಒಂದು ದಿನ ಗೋಪಾಲನ ಮನಸ್ಸು ಬದಲಾಗಿತ್ತು. ಅವನ ಹಳ್ಳಿಯ ಶತ್ರುತನ ವ್ಯಕ್ತಿಯ ಮೇಲೆ ಅವನು ಶಾಪ ಹಾಕಬೇಕೆಂದಿದ್ದ. ಅವನು ಮಾಣಿಕ್ಯವನ್ನು ಹಿಡಿದಾಗ ಅದು ಕಾಣದಂತೆ ಮಾಯವಾಯಿತು. ಆ ಧ್ವನಿ ಮತ್ತೆ ಕೇಳಿತು. ಮಾಯಾಜಾಲ ಸತ್ಕಾರ್ಯದ ಮೇರೆಗೆ, ದುರುದ್ದೇಶಕ್ಕೆ ಅಲ್ಲ. ಅವನ ಕಣ್ಣು ತೆರೆದ. ಪಶ್ಚಾತ್ತಾಪವಾಯಿತು. ಆಗಿನಿಂದ ಅವನು ತನ್ನ ಹೃದಯವನ್ನೇ ಮಾಯಾಜಾಲವಾಗಿ ರೂಪಿಸಿಕೊಳ್ಳಲು ನಿರ್ಧರಿಸಿದ.